ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ 20 ಆಲ್ರೆಡಿ ಆಗಿದೆ, ರಿಸಲ್ಟ್ ಬಂದಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೆ. ಬಟ್ ಮುಂದಿನ ಒಂದು ಎಕ್ಸಾಮ್ಗೆ ನಾವು ತಯಾರಿ ಮಾಡ್ಕೊಳ್ಬೇಕಲ್ವ, ಯಾರ್ಯಾರು ತಯಾರಿ ಮಾಡ್ಕೊಳ್ತಿದ್ದೀರಿ ಅವರಿಗೆ ಹೇಳ್ತಾ ಇರುವಂಥದ್ದು. ಸೊ ಏಬ್ ಎಕ್ಸಾಮ್ 21ನೇ ಎಕ್ಸಾಮ್ ಯಾವಾಗ ಶೆಡ್ಯೂಲ್ ಆಗಿದೆ ಹೇಳುವಂಥದ್ದು. ಸೊ ಅದು ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ. ನಾವು ವೆಬ್ಸೈಟ್ ನೋಡಿದರೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ವೆಬ್ಸೈಟ್ ನೋಡಿದರೆ ಆಲ್ರೆಡಿ ಡೇಟ್ ಶೆಡ್ಯೂಲ್ ಆಗಿದೆ. ಸೊ ಶೆಡ್ಯೂಲ್ ಆಗಿರುವಂಥದ್ದು ಯಾವಾಗ, ಜೂನಿಗೆ ಸಂಬಂಧಪಟ್ಟ ಹಾಗೆ ನೋಡಿ 7th June 2026 ಅಂತ ಹೇಳಿ ನೀಡಿದ್ದಾರೆ. ಟೆಂಟೇಟಿವ್ ಡೇಟ್ ಇದೇ, ಫೈನಲ್ ಅಂತ ಅಲ್ಲ. ಬಟ್ ನಾವು ನೋಡೋ ಪ್ರಕಾರ ಮೊದಲಾದರೆ ಮುಂಚೆ, ಅಂದರೆ ಈಗ ಏಬ್ 16, ಏಬ್ 15 ಅದೆಲ್ಲ ವರ್ಷಕ್ಕೆ 2 ಸಲ ಆಗ್ತಿತ್ತು ಆ್ಯಕ್ಚುಲಿ ಆ ಟೈಮಿಗೆ. ಬಟ್ ಒಂದು 2 ವರ್ಷದಿಂದ ಡಿಸೆಂಬರಲ್ಲಿ ಆಗ್ತಿತ್ತು, ವರ್ಷಕ್ಕೆ ಒಂದೇ ಎಕ್ಸಾಮ್ ಆಗ್ತಿತ್ತು. ಬಟ್ ಈಗ ಮಿಡ್, ಅಂದರೆ ವರ್ಷದ ಮಧ್ಯದಲ್ಲಿ ಒಂದು ಎಕ್ಸಾಮ್ ಡೇಟ್ ಶೆಡ್ಯೂಲ್ ಮಾಡಿರೋದಕ್ಕೆ ಪ್ರಾಬಬಲಿ ಗೊತ್ತಿಲ್ಲ, ಶ್ಯೂರ್ ಇಲ್ಲ, ವರ್ಷದಲ್ಲಿ ಮತ್ತೆ 2 ಎಕ್ಸಾಮ್ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಮಾಡ್ಬೋದು ಹೇಳುವಂಥ ಒಂದು ಸಹಜವಾದಂಥ ಒಂದು ಅನಿಸಿಕೆ ಬರುತ್ತೆ. ಸೊ ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಾ ಇರೋರು, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಅಥವಾ ಎನ್ರೋಲ್ ಆದವರು, ಅವರೆಲ್ಲರೂ ಸಹ ಇಫ್ ಯು ವಾಂಟ್ ಟು ರೈಟ್ ಎಕ್ಸಾಮ್, ಆಲ್ ಇಂಡಿಯಾ ಬಾರ್ ಎಕ್ಸಾಮ್, ಈಗಲಿಂದನೇ ತಯಾರಿ ಪ್ರಾರಂಭ ಮಾಡ್ಕೊಳ್ಳಿ. June 7ಕ್ಕೆ ಶೆಡ್ಯೂಲ್ ಆಗಿದೆ. ಆಚೆ ಈಚೆ ಒಂದು 10-15 ದಿನ ಡೇಟ್ ವ್ಯತ್ಯಾಸ ಆಗ್ಬೋದು, ಮೊದಲು ಆಗ್ಬೋದು, ಆಮೇಲೂ ಆಗ್ಬೋದು. ಸೊ ಯಾವಾಗ ನಾವು ಅಪ್ಲೈ ಮಾಡ್ಬೋದು, ರಿಜಿಸ್ಟ್ರೇಷನ್ ಇನ್ನೂ ಲಿಂಕ್ ಓಪನ್ ಆಗಲಿಲ್ಲ. ಸೊ ಅದಕ್ಕೂ ಕೂಡ ಒಂದು ಟೆಂಟೇಟಿವ್ ಶೆಡ್ಯೂಲ್ ಡೇಟನ್ನು ನೀಡಿದ್ದಾರೆ. ಇಲ್ಲಿ ನೋಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗ, ಸುಮಾರು ಫೆಬ್ರವರಿ, ಅಂದರೆ ಮುಂದಿನ ತಿಂಗಳು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ಬೋದು. ಒಂದು 20-25 ದಿನದಲ್ಲಿ ಅದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ನಿಮಗೆ ನೋಡಿ 30 ಏಪ್ರಿಲ್ ತನಕ ಟೈಮ್ ಇದೆ. ಅಂದರೆ ಮಾರ್ಚ್ ಏಪ್ರಿಲ್, ಅಂದರೆ 2.5 ತಿಂಗಳು ಟೈಮ್ ಸಿಗುತ್ತೆ. ಹಾಗೆ ಪೇಮೆಂಟ್ ಎಲ್ಲ ಮಾಡಲಿಕ್ಕಿರುತ್ತೆ, ಅದಕ್ಕೊಂದು ಟೈಮ್ ಕೊಟ್ಟಿದ್ದಾರೆ. ಸೊ ಮೇನಾಗಿ ಇಲ್ಲಿ ಡೇಟ್ ಆಫ್ ಎಕ್ಸಾಮಿನೇಷನ್ ಫಾರ್ ಏಬ್ 21 7th June, ಅಂದರೆ ಸುಮಾರು ಇಲ್ಲಿಂದ ಈಗ ಜನವರಿ ಬಿಟ್ಟರು ಸಹ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳು ಕರೆಕ್ಟ್ ಆಗಿದೆ. 4.5 ತಿಂಗಳಂತ ಹೇಳ್ಬೋದು. ಯಾಕೆಂದರೆ ಜನವರಿಯ ಒಂದು ಸ್ವಲ್ಪ 15 ದಿನ ಸೇರಿಸಿದರೆ 4.5 ತಿಂಗಳಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ 4.5 ತಿಂಗಳು ಸಾಕು ತಯಾರಿ ಮಾಡ್ಕೊಳ್ಳಿಕ್ಕೆ, ಖಂಡಿತವಾಗಿಯೂ ಸಾಕು. ಯಾಕೆಂದರೆ ಸಿಲೆಬಸ್ ನೀವು ನೋಡಬೇಕು. ಸಿಲೆಬಸ್ ಈಗ 21ಗೆ ಇನ್ನೂ ನೀಡಿಲ್ಲ. ಬಟ್ ನಾವು ಯಾವಾಗಲೂ ಹೇಗೆ ಕನ್ಸಿಡರ್ ಮಾಡ್ತೇವೆ, ಮುಂದಿನ, ಅಂದರೆ ಹಿಂದಿನ ವರ್ಷದ ಸಿಲೆಬಸ್ ಏನು ನೀಡಿರ್ತಾರಲ್ಲ, ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ 20 ಅದಕ್ಕೆ ನೀಡಿರುವಂಥ ಸಿಲೆಬಸ್ಸನ್ನು ಇಟ್ಕೊಂಡು ತಯಾರಿ ಮಾಡಿಕೊಳ್ಳುವಂಥದ್ದು. ಸೊ ಇಲ್ಲಿ ನಾವು ನೋಡುವಂಥದ್ದು ನೋಡಿ, ಎಷ್ಟು 19 ಬೇರೆ ಬೇರೆ ಫೀಲ್ಡಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಆಗುತ್ತೆ. 19 ಬೇರೆ ಬೇರೆ ಭಾಗದಲ್ಲಿ ವೇಟೇಜ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇಂಥ ಕಾನೂನಲ್ಲಿ ಎಷ್ಟು ಕ್ವಶನ್ಗಳನ್ನು ಕೇಳ್ತಾರೆ ಹೇಳುವಂಥ ಆ ವೇಟೇಜನ್ನು ಕೂಡ ನೀಡಿದ್ದಾರೆ. ಸೊ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು, ಮೇಜರ್ ಆ್ಯಕ್ಟ್ಸ್ಗಳು ಯಾವುದು, ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಬೇಕು. ಪ್ಲಸ್ ಮೈನರ್ ಆ್ಯಕ್ಟ್ಸ್ಗಳು 2, 3, 4 ಮಾರ್ಕ್ಸ್ ಹಾಗೆ ಇರುತ್ತೆ. ಎಲ್ಲ ಲಾಗೂ ಈಕ್ವಲ್ ಇಂಪಾರ್ಟೆನ್ಸೇ, ಪ್ರತಿಯೊಂದು ಲಾಗೂ ಅದಕ್ಕೆ ಆದಂಥ ಇಂಪಾರ್ಟೆನ್ಸ್ ಇದೆ. ಬಟ್ ನಾವು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಹೋದಾಗ ಕೆಲವೊಂದು ಕ್ವಶನ್ಸ್ಗಳು ಜಾಸ್ತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಹೋದ ವರ್ಷ ಕಂಪೇರ್ ಮಾಡಿದರೆ 20 ಎಕ್ಸಾಮ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಯೂನಿಕ್ ಕ್ವಶನ್ಗಳು ಕೇಳಿದರು, ಸ್ವಲ್ಪ ಔಟ್ ಆಫ್ ಬಾಕ್ಸ್ ಕ್ವಶನ್ಗಳು. ಅಂದರೆ ನಾವು ಯೂಶ್ವಲ್ ಆಗಿ ಈ ಆ್ಯಕ್ಟಿಂದ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ಯೋಚನೆ ಮಾಡಿದರೆ ಆ ಆ್ಯಕ್ಟಿಂದ ಬರಲಿಲ್ಲ, ಬೇರೆ ಆ್ಯಕ್ಟಿಂದ ಬಂದಿತ್ತು. ಸೊ ಅದಕ್ಕೋಸ್ಕರ ನಾವೊಂದು ಸಮಗ್ರವಾಗಿ ತಯಾರಿ ಮಾಡ್ಕೊಳ್ಬೇಕು. ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಬೇರೆ ಆ್ಯಕ್ಟ್ ಇದಕ್ಕೆ ಬಹಳ ಇದು. ನೀವು ಎಷ್ಟು ಬೇರೆ ಆ್ಯಕ್ಟನ್ನು ಓದ್ತೀರಿ, ಆ ಬೇರೆ ಆ್ಯಕ್ಟ್ ಭಾಷೆ, ನಾನಿದು ಪ್ರತಿ ವಿಡಿಯೋದಲ್ಲೂ ಪ್ರತಿಯೊಬ್ಬರಿಗೂ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಬೇರೆ ಆ್ಯಕ್ಟ್ ಓದೋದು ಅಭ್ಯಾಸ ಮಾಡಿ. ಬೇರೆ ಆ್ಯಕ್ಟನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ, ಯಾವ ಇಂಟರ್ಪ್ರಿಟೇಷನ್ಗೂ ಕೂಡ ನಿಮಗೆ ಖಂಡಿತವಾಗಿಯೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಬೇರೆ ಆ್ಯಕ್ಟ್ ಅಂದರೆ 1 ಸೆಕ್ಷನ್ 2 ಸೆಕ್ಷನ್ ಓದುವಂಥದ್ದಲ್ಲ, ಎಂಟೈರ್ ಅದರದ್ದು ಓವರ್ವ್ಯೂ ಗೊತ್ತಿರಬೇಕು. ಓವರ್ವ್ಯೂ ಅಂದರೆ ಹೇಗೆ ಅಂದರೆ, ಆ ಪಾರ್ಟ್ 1 ಯಾವುದ್ರ ಬಗ್ಗೆ ಮಾತಾಡುತ್ತೆ, ಅಥವಾ ಚಾಪ್ಟರ್ 2 ಅದು ಯಾವುದೋ ಒಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥ ಒಂದು ವಿಚಾರದ ಬಗ್ಗೆ ಹೇಳುತ್ತೆ. ಸೊ ಅದರಲ್ಲಿ ಏನೇನು ವಿಚಾರಗಳು ಮತ್ತೆ ಸಬ್ಬಾಗಿ ಡಿವೈಡ್ ಮಾಡಿದ್ದಾರೆ, ಹೇಗೆ ಈ ರೀತಿ ಅನಾಲಿಸಿಸ್ ಮಾಡಬೇಕು. ಸುಮ್ಮನೆ ನಾವು ಓದ್ತಾ ಹೋಗುವಂಥದ್ದಲ್ಲ. ಈಗ ಉದಾಹರಣೆಗೆ 1 ಕಾನ್ಸ್ಟಿಟ್ಯೂಷನ್ ಲಾ, 2 IPC ಹೀಗೆ ಓದಂಥದ್ದಲ್ಲ. ಸೊ ಇಲ್ಲಿ ನಾವು ಈಗ ಇದನ್ನೇ ನಾವು ಅನಲೈಸ್ ಮಾಡ್ತೇವೆ ಅಂತಂದರೆ, ಅನಲೈಸ್ ಹೇಗೆ, ಮೇಜರ್ ಆ್ಯಕ್ಟ್ಸ್ಗಳು ಜಾಸ್ತಿ ಮಾರ್ಕ್ಸ್ ಇರುವಂಥದ್ದು ಯಾವುದು, ಕಾನ್ಸ್ಟಿಟ್ಯೂಷನ್ ಲಾ ಇದೆ, ಹಾಗೆ CRPC ಇದೆ, ಹಾಗೂ CPC. ಓಕೆ, ಇನ್ನು 8 ಮಾರ್ಕ್ಸಿಂದು ಕೂಡ ನಾವು ಕಾಣ್ತೇವೆ ಎವಿಡೆನ್ಸ್ ಆ್ಯಕ್ಟ್, IPC. ಅಂದರೆ ಮೇನ್ ಕಾನ್ಸ್ಟಿಟ್ಯೂಷನ್ ಮತ್ತು CPC ಅದನ್ನು ಹೊರತುಪಡಿಸಿ ಹೊಸದಾಗಿ ಕ್ರಿಮಿನಲ್ ಲಾಸ್ಗಳಿವೆ. ಕ್ರಿಮಿನಲ್ ಲಾಸ್ಗಳು ಹಳೆಯ ಕ್ರಿಮಿನಲ್ ಲಾಸ್, ಲೈಕ್ IPC, CRPC, ಎವಿಡೆನ್ಸ್ ಅದು ಕೂಡ, ಪ್ಲಸ್ ಹೊಸ ಕ್ರಿಮಿನಲ್ ಲಾಸ್ BNS, BNSS, BSA ಅದು ಕೂಡ. ಸೊ ಅದರದ್ದು ಅನಾಲಿಸಿಸ್ ಹೇಗೆ, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕೆ. ಸೊ
ಇದು ಬಹಳ ಮುಖ್ಯ. 1 to 5 ಅಂತ ಏನಿದೆಲ್ಲ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಎಂಫಸಿಸನ್ನು ನೀಡಬಹುದು. ಹಾಗೆ ಈಗ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಡ್ರೆಸಲ್ ಇನ್ಕ್ಲೂಡಿಂಗ್ ಆರ್ಬಿಟ್ರೇಷನ್ ಆ್ಯಕ್ಟ್ ಅಂತ ಇದೆ. ಸೊ ಅದರಲ್ಲಿ ಈಗ ಲೀಗಲ್ ಸರ್ವಿಸ್ ಅಥಾರಿಟಿ ಕೂಡ ಅದರಿಂದ ಕ್ವಶನ್ಗಳು ಕೇಳಿದ್ದಾರೆ, ಇಲ್ಲಿ ನೀಡಿಲ್ಲ. ಬಟ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಹೇಳುವಂಥದ್ದು ಯಾವ್ಯಾವ ಏರಿಯಾದಲ್ಲಿ ಅಪ್ಲೈ ಆಗುತ್ತೆ ಹೇಳುವಂಥದ್ದು ಇರ್ಬೋದು. ಈಗ ಫ್ಯಾಮಿಲಿ ಲಾ ಅಂತ ಬಂದರೆ ಹಿಂದೂ ಲಾ, ಮುಸ್ಲಿಂ ಲಾ ಅಥವಾ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅದೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ. ಕೇವಲ ಫ್ಯಾಮಿಲಿ ಲಾ ಈಗ 8 ಮಾರ್ಕ್ಸ್ ಇದೆ, ಫ್ಯಾಮಿಲಿ ಲಾ ಕೂಡ 8 ಮಾರ್ಕ್ಸ್ ಇರುವಂಥದ್ದು ಮೇಜರ್ ಇದೆ. ಬಟ್ ಹಲವಾರು ಆ್ಯಕ್ಟ್ಸ್ಗಳಿವೆ, ತುಂಬ ಆ್ಯಕ್ಟ್ಸ್ಗಳನ್ನು ನಾವು ಕಾಣ್ತೇವೆ. ಸೊ ಹೀಗಿರುವಾಗ ಮತ್ತು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇದು, ಇಲ್ಲಿ ನಾವು ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಅಂತ ಹೇಳಿ ನೋಡಿದ್ದೇವಲ್ಲ. ಸೊ ಕಳೆದ ವರ್ಷ ಅಂದರೆ ಲೈಕ್ ಡಿಸೆಂಬರ್ ನವಂಬರ್ ಟೈಮಿಂದ ಹೊಸ ಲೇಬರ್ ಲಾ ಇಂಪ್ಲಿಮೆಂಟ್ ಆಗಿದೆ, ನೋಟಿಫಿಕೇಷನ್ ಆಗಿದೆ. 4 ಮೇಜರ್ ಲೇಬರ್ ಲಾ, ಅದರಲ್ಲಿ ಸುಮಾರು 40ಕ್ಕಿಂತನೂ ಜಾಸ್ತಿ ಸಣ್ಣ ಸಣ್ಣ ಆ್ಯಕ್ಟ್ಸ್ಗಳನ್ನು ಕಂಬೈನ್ ಮಾಡಿ ನ್ಯೂ ಲೇಬರ್ ಲಾಸ್ ಅಂತ ಹೇಳಿ ಮಾಡಿದ್ದಾರೆ. ಸೊ ಹೀಗಿರುವಾಗ ನಾವು ಹೇಗೆ ತಯಾರಿ ಮಾಡಿಕೊಳ್ಬೇಕು, ಅದೇನು ತುಂಬ ಕಷ್ಟದ ವಿಚಾರ ಅಲ್ಲ. ನಂಬರ್ ಆಫ್ ಆ್ಯಕ್ಟ್ಸ್ಗಳು ಜಾಸ್ತಿ ಇವೆ ಬಿಟ್ಟರೆ ಒಂದೇ ಪ್ಯಾಟರ್ನಲ್ಲಿ ಹೋಗ್ತವೆ. ಎಷ್ಟೋ ಬೇರೆ ಆ್ಯಕ್ಟ್ಗಳಲ್ಲಿರುವಂಥ ಲ್ಯಾಂಗ್ವೇಜು ಒಂದೇ ರೀತಿಯಲ್ಲಿ ಹೋಗ್ತವೆ, ಒಂದೇ ಇಂಟರ್ಪ್ರಿಟೇಷನ್ ಕೂಡ ನಮಗೆ ಸಿಗ್ತಾ ಹೋಗ್ತದೆ. ಸ್ವಲ್ಪ ನಾವು ಓದುವಂಥದಕ್ಕೆ ಸ್ವಲ್ಪ ಎಕ್ಸಸೈಸ್ ಕೊಡಬೇಕು, ನಮ್ಮ ಬ್ರೈನಿಗೆ ಸ್ವಲ್ಪ ಎಕ್ಸಸೈಸ್ ಕೊಡಬೇಕು. ಓಕೆ, ಈ ರೀತಿ ಹೀಗಿದ್ರೆ ಹೀಗೆ, ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಇಂಥ ಟ್ರಿಬ್ಯುನಲ್ ಇದೆ, ಅಥವಾ ನ್ಯಾಷನಲ್ ಕನ್ಸ್ಯೂಮರ್ ಆ್ಯಕ್ಟಲ್ಲಿ ಈ ರೀತಿ ಕನ್ಸ್ಯೂಮರ್ ಫೋರಮ್ ಇದೆ. ಯು ಹ್ಯಾವ್ ಟು ಕನೆಕ್ಟ್ ದ ಪಾಯಿಂಟ್ಸ್, ಆವಾಗ ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗೆ ಇನ್ನು ನೋಡಿ ಹಲವಾರು ಆ್ಯಕ್ಟ್ಸ್ಗಳಿವೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಲಾ, ಇದು ಪ್ರೊಫೆಷನಲ್ ಎಥಿಕ್ಸ್, ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಅಡ್ವೊಕೇಟ್ಸ್ ಆ್ಯಕ್ಟ್ ಅದೆಲ್ಲ ಇದರಲ್ಲಿ ಬರುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್, 4 ಮಾರ್ಕ್ಸ್. ಇತ್ತೀಚೆಗೆ ಆಗುವಂಥ ರೀಸೆಂಟಾಗಿ ಆದಂಥ ಬದಲಾವಣೆಗಳೇನು, ಅಥವಾ ಡಿಸಿಪ್ಲಿನರಿ ಕಮಿಟಿ ಏನೇನು ಆ್ಯಕ್ಷನ್ ತೊಗೊಳ್ಬೋದು, ಮಿಸ್ಕಂಡಕ್ಟ್ ಆದರೆ, ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆದರೆ ಏನೇನಾಗುತ್ತೆ ಹೇಳುವಂಥ ಅದರ ಕಾನ್ಸಿಕ್ವೆನ್ಸ್ ಕೇಸಸ್ಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕಂಪನಿ ಲಾ ಮತ್ತು ಟ್ಯಾಕ್ಸೇಷನ್ ಲಾ ಅಂತ ಇದೆ ನೋಡಿ. ಕಂಪನಿ ಲಾ, ಇಲ್ಲಿ ಲಾ ರಿಲೇಟೆಡ್ ಟು ಟ್ಯಾಕ್ಸೇಷನ್ ಅಂತ ಹೇಳುವಂಥದ್ದು, ಅದು ಆ್ಯಕ್ಚುಲಿ ಇಟ್ಸ್ ಅ ವೆರಿ ಹ್ಯೂಜ್ ಟಾಪಿಕ್ ಆಯಿತಾ. ನಾವು ಬೇರೆ ಆ್ಯಕ್ಟನ್ನು ನೋಡಿದರೆ ತುಂಬಾ ಇದೆ, ಒಂದು 400-500 ಗಟ್ಟಲೆ ಸೆಕ್ಷನ್ಸ್ಗಳು, ಅಂದರೆ ಅಷ್ಟು ವಿಚಾರಗಳಿವೆ. ಬಟ್ 2 ಮಾರ್ಕ್ಸಿಗೆ ಕೇಳುವಾಗ ನಾವು ಅಷ್ಟು ಓದಬೇಕಂತ ಅನಿಸುತ್ತೆ. ಬಟ್ ನೋಡಿ, ಎಲ್ಲ ರೂಲ್ಸ್ ಎಲ್ಲ ಓದಬೇಕಂತ ಇಲ್ಲ, ಬೇಸಿಕ್ ಪ್ರಿನ್ಸಿಪಲ್ಸ್. ಈಗ ಉದಾಹರಣೆಗೆ ಕಂಪ್ನಿ ಲಾದಲ್ಲಿ ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, ಗೌರ್ಮೆಂಟ್ ಕಂಪನಿ, ಅಸೋಸಿಯೇಟ್ ಕಂಪನಿ, ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಅಥವಾ ಸೆಕ್ಷನ್ 8 ಕಂಪನೀಸ್ ಅಂತ ಹೇಳ್ಬೋದು. ಅಥವಾ ಟ್ಯಾಕ್ಸೇಷನಲ್ಲಿ ಈಗ GST ಅಥವಾ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸಲ್ಲಿ ಬರುವಂಥ ಬೇರೆ ಬೇರೆ ಹೆಡ್ಸ್ ಇರುವಂಥದ್ದು, ಅದಕ್ಕೆ ಎಕ್ಸೆಂಪ್ಷನ್, ಡಿಡಕ್ಷನ್. ಸೊ ಈ ರೀತಿ ವಿಚಾರಗಳನ್ನು ನಾವು ಬೇಸಿಕ್, ನಾವು ಏನು ಡೇ ಟು ಡೇ ಟರ್ಮಿನಾಲಜೀಸ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಅದನ್ನು ತಿಳ್ಕೊಳ್ಳುವಂಥ ಇದು ಇಲ್ಲಿ ನಾವು ಕಾಣ್ತೇವೆ. ಹಾಗೆ ಎನ್ವೈರ್ಮೆಂಟ್ ಲಾ, ಸೈಬರ್ ಲಾ, IT ಆ್ಯಕ್ಟ್ ಅಂತ. IT ಆ್ಯಕ್ಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಸೊ ಅದರಲ್ಲಿ ಈಗ ನೀವು ಎಲ್ಲದೂ ಬಾಯ್ಟ್ ಮಾಡ್ಕೊಳ್ಬೇಕಂತಲ್ಲ, ನಿಮಗೆ ಬೇರೆ ಆ್ಯಕ್ಟ್ ತೊಗೊಂಡು ಹೋಗಲಿಕ್ಕೆ ಅವಕಾಶ ಇದೆ, ಓಪನ್ ಬುಕ್ ಸಿಸ್ಟಮು. ಬೇರೆ ಆ್ಯಕ್ಟ್ ಅಂದರೆ ಹೇಗೆ, ಶಾರ್ಟ್ ಕಮೆಂಟ್ಸ್ ಇರಬಾರ್ದು, ಅಂದರೆ ಯಾವುದೇ ನೋಟ್ಸ್ ಮಾಡಿರಬಾರ್ದು ಅಂತ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪರ್ಪಸ್ ಏನು ಹೇಳಿ, ನೀವು ಓದಿದಿರಿ ಎಲ್ಲದೂ ಬಾಹಟ್ ಬರುತ್ತೆ ಅಂತ ಅಲ್ಲ, ಬಟ್ ಯಾವ ರೆಲೆವೆಂಟ್ ಕಾನೂನು ಎಲ್ಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳುವಂಥ, ಓದಿ ಹುಡುಕಿ ಅದನ್ನು ಅಪ್ಲಿಕೇಶನ್ ಆಫ್ ಮೈಂಡ್ ಇಷ್ಟು ಮಾಡುವಂಥ ಸಾಮರ್ಥ್ಯ ನಿಮಗೆ ಬಂದಿರಬೇಕು ಈ 3 ವರ್ಷದ ಕೋರ್ಸ್, LLB ಕೋರ್ಸ್ ಅಥವಾ 5 ವರ್ಷದ ಕೋರ್ಸ್ ಮಾಡಿದಾಗ. ಈಗ ನೋಡಿ, ಪ್ರಾಕ್ಟಿಕಲಿ ಇದೆಲ್ಲ ಆ್ಯಕ್ಟ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯವಾ? ಆ್ಯಕ್ಟ್ ನೆನ್ಪಿಟ್ಕೊಳ್ಬೋದು, ಹೆಸರು ನೆನ್ಪಿಟ್ಕೊಳ್ಬೋದು, ಸೆಕ್ಷನ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯವಾ? ಖಂಡಿತವಾಗಿಯೂ ಇಲ್ಲ ಅಲ್ವಾ? ಹಾಗಿದ್ರೆ ಇದರದ್ದು ಉದ್ದೇಶ ಏನು? ನೀವು ಎಷ್ಟು ಕಾನೂನಿನ ಬಗ್ಗೆ ಒಂದು ಪ್ರಿನ್ಸಿಪಲ್ ಹೇಳ್ತಾರೆ, ರೆಸ್ ಜುಡಿಕೇಟ್ ಅಂತಂದರೆ ಆ ಆ್ಯಕ್ಟ್ ಅದ್ರ ಬಗ್ಗೆ ಎಲ್ಲಿ ಹೇಳಿದ್ದಾರೆ, ಇಷ್ಟು ಆ್ಯಕ್ಟ್ಗಳಲ್ಲಿ ಎಲ್ಲಿದೆ ಅದು, ಯು ಹ್ಯಾವ್ ಟು ಲೊಕೇಟ್ ಮಾಡಿ ಅದನ್ನು ಅಪ್ಲೈ ಮಾಡಿ ಆನ್ಸರ್ ಮಾಡಬೇಕು. ಅಷ್ಟು ಮಾತ್ರ ಈ ಎಕ್ಸಾಮ್ನ ಪರ್ಪಸ್ಸು. ಸೊ ಆ ಎಕ್ಸಾಮ್ನ ಪರ್ಪಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ದೆನ್ ಇದಲ್ಲ, ಇನ್ನೂ ಇದಕ್ಕೆ 20-25 ಆ್ಯಕ್ಟ್ಸ್ಗಳು ಆ್ಯಡ್ ಮಾಡಿದರೂ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ಹಾಗೆ ಸೈಬರ್ ಲಾ, ಎನ್ವೈರ್ಮೆಂಟಲ್ ವಾಟರ್ ಆ್ಯಕ್ಟ್, ಎನ್ವೈರ್ಮೆಂಟ್ ಆ್ಯಕ್ಟ್, ಏರ್ ಆ್ಯಕ್ಟ್, ಹೀಗೆ ಹಲವಾರು ಆ್ಯಕ್ಟ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT ಆ್ಯಕ್ಟ್ ಅಂತ ಹೇಳಿ ಬರುತ್ತೆ. ಹಾಗೆ ಟಾರ್ಟ್ಸ್, ಮೋಟರ್ ವೆಹಿಕಲ್ಸ್ ಆ್ಯಕ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ, ಅದೊಂದು ಬೇರೆಯೇ ಇದು. ಈಗ ನೆಗ್ಲಿಜೆನ್ಸ್ ಎಲ್ಲ ಬರುವಂಥದ್ದು, ಮೆಡಿಕಲ್ ನೆಗ್ಲಿಜೆನ್ಸ್, ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್, ಟಾರ್ಟ್ಸ್ಗೆ ಸಂಬಂಧಪಟ್ಟ ವಿಚಾರ, ರಿಲೇಟೆಡ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅದರಲ್ಲಿ ನಾವು ಕಾಣ್ತೇವೆ. ಹಾಗೆ ಇದೆಲ್ಲ ಈ ಕಾಂಟ್ರಾಕ್ಟ್, ಬಿಸ್ನೆಸ್ ಲಾಸ್ ಅಂತ ಹೇಳ್ಬೋದು, ಕಾಂಟ್ರಾಕ್ಟ್, ಪ್ರಾಪರ್ಟಿ ಲಾಸ್, NI ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಅದ್ರ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್, ಮುಂಚೆ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ 1894 ಅಂತ ಇತ್ತು, ಈಗ ಅದು ಹೊಸದಾಗಿ 2013ನಲ್ಲಿ ಇನ್ನೊಂದು ಆ್ಯಕ್ಟ್ ಆಗಿದೆ. ಓಕೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಹೋದ ವರ್ಷ
ಹಳೆ ಆ್ಯಕ್ಟನ್ನು ಕೇಳಿಬಿಟ್ಟಿದ್ರು. ಸೊ ನಿಮಗೆ ಹೊಸ ಆ್ಯಕ್ಟ್ ನೀವು ಒಂದು 10-15 ವರ್ಷ ಹಿಂದೆ ಇಂಟ್ರಡ್ಯೂಸ್ ಮಾಡಿದರೂ ಸಹ ಅದರ ಹಿಂದಿನ ಸ್ವಲ್ಪ ಹಿಸ್ಟ್ರಿ ಗೊತ್ತಿರಬೇಕು, ಅಥವಾ ನೆಕ್ಸ್ಟ್ ಪ್ರಪೋಸ್ಡ್ ಚೇಂಜಸ್ ಏನಿದೆ ಅದು ಗೊತ್ತಿರಬೇಕು. ಅಮೆಂಡ್ಮೆಂಟ್ಸ್ಗಳನ್ನ ಹೇಗೆ ತಿಳ್ಕೊಳ್ಳುವಂಥದ್ದು, ಯಾವ ರೀತಿ ಓದಬೇಕು, ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ರೀಸೆಂಟ್ ಅಮೆಂಡ್ಮೆಂಟ್ ಯಾವುದು ಹೇಳುವಂಥದ್ದು ಅದು ತಿಳ್ಕೊಳ್ಬೇಕು. ಹೀಗೆ ದಟ್ಸ್ ಅ ವಂಡರ್ಫುಲ್. ಇದು ನಾವು ಆ ಒಂದು ಕಾನೂನಿನ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರೆ, ರಿಸರ್ಚ್ ಮಾಡುವಂಥದ್ದು, ಓದುವಂಥದ್ದು, ನಿಮ್ಗೆ ಅದು ಅಭ್ಯಾಸ ಆದರೆ ಯಾವುದೂ ಕಷ್ಟ ಅನಿಸೋದಿಲ್ಲ. ಎವ್ರಿಥಿಂಗ್ ಬಿಕಮ್ಸ್ ಈಸಿ. ಮತ್ತು ಚಾಲೆಂಜಿಂಗ್ ಅನಿಸುತ್ತೆ. ಚಾಲೆಂಜಿಂಗ್ ಅಂದರೆ ಹೇಗೆ, ನಿಮ್ಗೆ ಇಷ್ಟಪಟ್ಟು ಆನ್ಸರ್ಸ್ಗಳನ್ನು ನೀವು ಇದು ಮಾಡಲಿಕ್ಕೆ ಟ್ರೈ ಮಾಡ್ತೀರಿ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಓಕೆ, ಸೊ ಅದಕ್ಕೋಸ್ಕರ ಹಾಗೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾಸಲ್ಲೂ ಕಾಪಿರೈಟ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಇನ್ನು ಜಾಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಬರುತ್ತೆ. ಹಲವಾರು ರೀತಿಯ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇದೆ, IPR ಅಂತ ಹೇಳ್ತೇವೆ. ಅದೆಲ್ಲ ಕೂಡ ನಾವು ತಿಳ್ಕೊಳ್ಬೋದು. ಓಕೆ, ಸೊ ಇದಿಷ್ಟರ ಬಗ್ಗೆ ನಿಮಗೆ ಮೇಜರ್ ಅಂದರೆ ಬೇಸಿಕ್ ನಾಲೆಜ್ ಇದ್ದು, ಇನ್ನು ಹೈಯರ್ ಅಡ್ವಾನ್ಸ್ ಕ್ವಶನ್ಸ್ ಬಂದರೆ ನೀವು ಬೇರೆ ಆ್ಯಕ್ಟನ್ನು ಹೇಗೆ ಓದ್ತೀರಿ ಅದರ ಮೇಲೆ ನಿರ್ಧಾರ ಆಗತ್ತೆ ಅಷ್ಟೇ. ಓಕೆ, ಇದನ್ನು ನಾವು ಈಗ ಇದು ಉದಾಹರಣೆಗೆ ನ್ಯೂ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾಸ್ ಅಂತ ಇರ್ತದಲ್ಲ. ಸೊ 4 ಮೇಜರ್ ಆ್ಯಕ್ಟ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದು? ವೇಜಸ್, ದ ಕೋಡ್ ಆನ್ ವೇಜಸ್ ಬಗ್ಗೆ, ಯಾವ ರೀತಿ ವೇಜಸ್, ಮಿನಿಮಮ್ ವೇಜಸ್, ಪೇಮೆಂಟ್ ಆಫ್ ವೇಜಸ್ ಹೇಳುವಂಥದ್ದೆಲ್ಲ ಇನ್ನೂ ಸುಮಾರು ಆ್ಯಕ್ಟ್ಗಳು ಇನ್ಕ್ಲೂಡ್ ಆಗಿವೆ. ಹಾಗೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್, ಈಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಎಲ್ಲ ಬರುತ್ತೆ, ಟ್ರೇಡ್ ಯೂನಿಯನ್ಸ್ ಅವಾಗೆಲ್ಲ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಹೇಳುವಂಥದ್ದು ಬೇಕಲ್ಲ. ಸೊ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಅಂತ ಸುಮಾರು ಆ್ಯಕ್ಟ್ಗಳನ್ನು ಕ್ಲಬ್ ಮಾಡಿದ್ದಾರೆ. ಹಾಗೆ ದ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ, ಉದಾಹರಣೆಗೆ ಪ್ರಾವಿಡೆಂಟ್ ಫಂಡ್, ಇನ್ಶೂರೆನ್ಸ್, ESI, EPF ಅಥವಾ ಗ್ರ್ಯಾಚ್ಯುಟಿ, ಬೋನಸ್, ಅದಕ್ಕೆ ಸೋಷಲ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ಈಗ ಫ್ಯಾಕ್ಟ್ರೀಸ್ಗಳೆಲ್ಲ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಅಲ್ವಾ. ಲೇಬರ್ಸಿಗೆ ಕೆಲವೊಂದು ಸೇಫ್ಟಿ, ತುಂಬ ಹಜಾರ್ಡಸ್ ಫ್ಯಾಕ್ಟ್ರಿ ಇರುತ್ತೆ. ಈಗ ಉದಾಹರಣೆಗೆ ಪಟಾಕಿ ಅದನ್ನು ಕ್ರ್ಯಾಕರ್ಸ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಆಗ ಏನಾದರೂ ದುರ್ಘಟನೆ ಸಂಭವಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಸೇಫ್ಟಿ ವಿಚಾರಗಳನ್ನ ಪಾಲಿಸಬೇಕು, ಅಥವಾ ಅವರ ಹೆಲ್ತ್, ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ತಾರೆ, ಆಕ್ಯುಪೇಷನಲ್ ಡಿಸೀಸ್ ಅಂತ ಹೇಳ್ತಾರೆ. ಕೆಲವರು ಯಾವುದೋ ಒಂದು ಅವರ ವೃತ್ತಿಯ ಕಾರಣಕ್ಕೋಸ್ಕರ ಅವರಿಗೆ ಒಂದು ಈಗ ಅಸ್ತಮ ಬರ್ಬೋದು. ಸೊ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಇದನ್ನು ಆ್ಯಕ್ಷನ್ ತಗೊಳ್ಬೇಕು ಫ್ಯಾಕ್ಟ್ರಿ ಓನರ್ ಅಥವಾ ಪ್ರಿಮೈಸಸಲ್ಲಿರೋರು, ಅದನ್ನೆಲ್ಲ ಹೇಳುವಂಥದ್ದು ಇದು. ಸೊ ವಂಡರ್ಫುಲಿ ದೇ ಹ್ಯಾವ್ ಕ್ಲಾಸಿಫೈಡ್. ಮುಂಚೆ ತುಂಬ ಕಂಪ್ಲೈನ್ಸಸ್ ಇತ್ತು, ಅದನ್ನೆಲ್ಲ ಕೂಡ ಕ್ಲಬ್ ಮಾಡಿ 4 ಕೋಡ್ಗಳ ಅಡಿಯಲ್ಲಿ ಕ್ಲಬ್ ಮಾಡಿ ಇಂತಿಂಥ ಫಾರ್ಮ್ ಅಂತ ಹೇಳಿ ಕಂಪ್ಲೈನ್ಸ್ ವತಿಯಿಂದ ಇರುವಂಥದ್ದು. ಬಟ್ ರೂಲ್ಸ್ಗಳು ಕೂಡ ಅಂದರೆ ಹೇಗೆ ಫಾಲೋ ಮಾಡಬೇಕು ಹೇಳುವಂಥದ್ದು, ಡೆಫಿನೇಷನ್ನು ಯಾರಿಗೆ ಅಪ್ಲೈ ಆಗತ್ತೆ ಹೇಳುವಂಥದ್ದು, ಅದನ್ನೆಲ್ಲ ಕೂಡ ಹೊಸದಾಗಿ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ದ ನ್ಯೂ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾಸ್ ಅಂತ ಹೇಳಿ ನಾವು ಕರೆಯುವಂಥ ಇದಕ್ಕೆ. ಸೊ ಅದನ್ನು ತಿಳ್ಕೊಳ್ಳಿಕ್ಕಿರತ್ತೆ ಅಲ್ವಾ. ಸೊ ಹಾಗೆ ಹಳೆದ್ರಿಂದ ಹೇಗೆ ಹೊಸದು ಬಂತು ಅದನ್ನು ಕೂಡ ತಿಳ್ಕೊಳ್ಳಿಕ್ಕಿರತ್ತೆ. ಸೊ ಇಷ್ಟು ನಾವು ತಿಳ್ಕೊಂಡ್ರೆ ಆರಾಮಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 45 ಮಾರ್ಕ್ಸ್ ಜನರಲ್ ಕ್ಯಾಟಗರಿಗೆ, ಹಾಗೆ SC/ST ಕ್ಯಾಟಗರಿಗೆ 40 ಮಾರ್ಕ್ಸ್ ಅಲ್ವಾ. ಸೊ ಅದು 100 ಮಾರ್ಕ್ಸಿಗಾದರೆ, ಅದೇ ಈಗ ಲಾಸ್ಟ್ ಟೈಮ್ ಏನಾಯಿತು 5 ಕ್ವಶನ್ಸ್ ವಿಡ್ರಾ ಮಾಡಿಬಿಟ್ಟಿದ್ರು. ಅದಕ್ಕಿಂತ ಹಿಂದಿನ ಸಲನೂ ಹಾಗೆ ಆಗಿತ್ತು. ಇಫ್ ಐ ಆಮ್ ಕರೆಕ್ಟ್, ಎಷ್ಟೋ ಒಂದು 2-3 ಕ್ವಶನ್ಸ್ಗಳನ್ನ ವಿಡ್ರಾ ಮಾಡಿಬಿಟ್ಟಿದ್ರು. ಸೊ ಆವಾಗ 100 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಮಾರ್ಕ್ಸ್ ಕ್ಯಾಲ್ಕುಲೇಟ್ ಆಗೋದು ಎಷ್ಟು ವಿಡ್ರಾ ಮಾಡಿದ್ರು ಅದನ್ನು ಮೈನಸ್ ಮಾಡಿ, ಅಂದರೆ ಈಗ ಲಾಸ್ಟ್ ಟೈಮ್ 95 ಮಾರ್ಕ್ಸಿಗೆ ಕ್ಯಾಲ್ಕುಲೇಟ್ ಆಯಿತು. ಸೊ ಆರಾಮಾಗಿ ಕ್ಲಿಯರ್ ಮಾಡ್ಬೋದು, ಆರಾಮಾಗಿ ಪಾಸ್ ಮಾಡ್ಬೋದು. ಸೊ ಅದರಲ್ಲಿ ಯಾವುದೇ ರೀತಿಯ ಹೆದರಿಕೆ ಅಥವಾ ಗಲಿಬಿಲಿ ಹಾಗೆ ಆಗುವಂಥ ಚಾನ್ಸಸ್ ಇಲ್ಲ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಹೇಳುವಂಥದ್ದು ಆರಾಮಾಗಿ ಮಾಡ್ಬೋದು. ಈಗಲಿಂದನೇ ತಯಾರಿ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನಿಮಗೆ ಅದಕ್ಕೆ ಪ್ರಾಪರ್ ಒಂದು ಗೈಡೆನ್ಸ್ ಬೇಕಂತಂದರೆ ಹೇಗೆ ಓದಬೇಕು, ಬೇರೆ ಆ್ಯಕ್ಟ್ನ ಇಟ್ಕೊಂಡು ಹೇಗೆ ಓದಬೇಕು ಹೇಳುವಂಥದ್ದು ನಮ್ಮಲ್ಲಿ ನಾವು ನಾಳೆಯಿಂದ ಅಂದರೆ ಸೋಮವಾರದಿಂದ 19 ಜನವರಿ 19ರಿಂದ ಈ ಒಂದು ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲೀಷ್. ಸೊ ಕನ್ನಡ ಬೇರೆ ಆ್ಯಕ್ಟ್ ಅಲ್ಲ, ಕನ್ನಡ ವಿವರಣೆ. ಈಗ ನಾನು ಹೇಗೆ ಯೂಟ್ಯೂಬಲ್ಲಿ ಇದು ಇಂಗ್ಲೀಷ್ ಸ್ಲೈಡ್ ಇರುತ್ತೆ, ಅದಕ್ಕೆ ಕನ್ನಡ ವಿವರಣೆ. ನೀವು ನಿಮ್ಮ ಕನ್ನಡ ಬೇರೆ ಆ್ಯಕ್ಟ್, ಕನ್ನಡ ಮೀಡಿಯಮ್ದವ್ರು ಅವ್ರಿಗೆ ಹತ್ರ ಹೇಳ್ತಿದ್ದೇನೆ, ಕನ್ನಡ ಬೇರೆ ಆ್ಯಕ್ಟ್ ಇಟ್ಕೊಳ್ಳಿ, ಇಂತಿಂಥ ಸೆಕ್ಷನ್ ಅಂತ ಹೇಳ್ತೇನೆ, ಹಾಗೆ ನೀವು ಓದ್ತಾ ಹೋದ್ರಾಯಿತು. ಬಟ್ ಇಂಗ್ಲೀಷ್ ಸ್ಲೈಡ್ ಇರುವಂಥದ್ದು, ವಿ ಆರ್ ಪ್ರೊವೈಡಿಂಗ್ ಇಟ್ ಇನ್ ಇಂಗ್ಲೀಷ್ ಸ್ಲೈಡ್, ಬಟ್ ಕನ್ನಡದಲ್ಲಿ ಅದರದ್ದು ಬೇಸಿಕ್ ಎಕ್ಸ್ಪ್ಲನೇಷನ್ ಈ ರೀತಿ ಹೇಳ್ತೇನೆ. ಇದು ಒಂದು ಬ್ಯಾಚ್ ಪ್ರಾರಂಭ ಆಗ್ತದೆ. ಕಂಪ್ಲೀಟಾಗಿ ಇಂಗ್ಲೀಷ್ ಕೂಡ ಅದೊಂದು ಸಪ್ರೇಟ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ, ಅದು ಕೂಡ ನಾಳೆಯಿಂದನೇ ಆಗ್ತಾ ಇದೆ. ಸೊ ದಿಸ್ ಇಸ್ ಫಾರ್ ಬೋತ್, ಅಂದರೆ ಕನ್ನಡ ಮಾಧ್ಯಮದವರ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ಬೇಸಿಕಲಿ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ವಿ ಆರ್ ಪ್ರೊವೈಡಿಂಗ್ ದಿಸ್. ಕನ್ನಡ ಮತ್ತು ಇಂಗ್ಲೀಷ್ 2 ಕಂಬೈನ್ ಇರುವಂಥ
ಕೋರ್ಸನ್ನು ಪ್ರೊವೈಡ್ ಮಾಡ್ತಿದ್ದಾನೆ. ಸೊ ಟ್ರಯಲ್ ಕ್ಲಾಸಸ್ಗಳು ಬೇಕಿದ್ರೆ ವಿ ಆರ್ ಪ್ರೊವೈಡಿಂಗ್ ಯು, ಅಥವಾ ಈ ಯೂಟ್ಯೂಬಲ್ಲೇ ನೀವು ನೋಡ್ಬೋದು ಟ್ರಯಲ್ ಕ್ಲಾಸಸ್ಗಳನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಇದ್ರದ್ದು ಸ್ಟ್ರಕ್ಚರ್ ಹೇಗೆ ಅಂತ ಅಂದರೆ, ನಾವು ಆ ವೆಬ್ಸೈಟ್ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇವೆ, ಅಥವಾ ಆ್ಯಂಡ್ರಾಯ್ಡಲ್ಲಿ ಅಭಿಜ್ಞಾ ಎಜುಕೇಷನ್ ಅಂತ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಾವು ಯಾವ ಲಿಂಕನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇವೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಇದು ಓಪನ್ ಆಗುತ್ತೆ. ಅಲ್ಲಿ ಬ್ಯಾಚಸ್ ಅಂತ ಹೇಳಿ ನೀವು ಕಾಣ್ತೀರಿ ಅಲ್ವಾ. ಸೊ ಎರಡಿದೆ, ಒಂದು ಇಂಗ್ಲೀಷ್ದು ಬ್ಯಾಚ್ ಇದೆ ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ ಇದಿದೆ. ಸೊ ನೀವು ಎರಡು ಕರ್ನಾಟಕದವರಿದ್ರೆ ಐ ಸಜೆಸ್ಟ್ ಯು ಟು ಚೂಸ್ ದಿಸ್. ಓಕೆ, ಇದನ್ನು ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ, 19 ಜನವರಿಯಿಂದ ಪ್ರಾರಂಭ ಆಗುತ್ತೆ. ನೀವು ಒಂದು ವೇಳೆ ಈ ವಿಡಿಯೋನ ಲೈಕ್ ಸಮ್ವೇರ್ 30 ಅಥವಾ ಫೆಬ್ರವರಿಲಿ ನೋಡ್ತಿದ್ದೀರಿ ಅಂತ ಆದರೂ ಸಹ ಅವಾಗಲೂ ಕೂಡ ಜಾಯ್ನ್ ಆಗ್ಬೋದು. ಹಿಂದೆ ಆಗಿರೋ ಕ್ಲಾಸಸ್ಗಳೆಲ್ಲವೂ ಕೂಡ ಸಿಗ್ತವೆ. ಡು ನಾಟ್ ವರಿ ಅಬೌಟ್ ದ್ಯಾಟ್. ನಿಮ್ಮ ಕ್ಲಾಸಸ್ಗಳೆಲ್ಲ ಪ್ರೊವೈಡ್ ಮಾಡ್ತವೆ. ಯಾಕೆಂದರೆ ಇದು ಲೈವ್ ಕ್ಲಾಸ್ ಅಲ್ಲ, ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ವಿ ಆರ್ ಅಪ್ಲೋಡಿಂಗ್ ಫಾರ್ ಪ್ರೊವೈಡಿಂಗ್ ಯು ಬೆಟರ್, ಈಗ ಸ್ಟ್ರೀಮಿಂಗ್ ಆಗುವಂಥದ್ದು ಅದೆಲ್ಲ ಬೆಟರ್ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೋಸ್ಕರ ಆಲ್ರೆಡಿ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಗಳಿರ್ತವೆ. ಅದನ್ನು ಪ್ರತಿದಿನ ಅಂದರೆ ಯಾವ್ದು ನಂತರ ಯಾವುದು, ಯಾಕೆಂದರೆ ಎಲ್ಲ ಕೋರ್ಸನ್ನು ಒಂದೇ ಸಲ ಕೊಟ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ಫಸ್ಟ್ ಓದಬೇಕು ಹೇಳುವಂಥದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಒನ್ ಆಫ್ಟರ್ ದಿ ಅದರ್ ಈ ಆ್ಯಕ್ಟನ್ನು ಓದಿ ಈ ಆ್ಯಕ್ಟನ್ನು ಓದಿ ಅಂತ ಹೇಳಿ ಪ್ರತಿದಿನ 8 ಗಂಟೆಗೆ ಅಪ್ಲೋಡ್ ಮಾಡ್ತೇವೆ. ಸೋಮವಾರದಿಂದ ಶುಕ್ರವಾರ ತನಕ ಅಪ್ಲೋಡ್ ಮಾಡ್ತಿದ್ದೇವೆ. ಸೊ ನೀವು ಆ್ಯಸ್ ಪರ್ ಯುವರ್ ನಿಮ್ಮ ಟೈಮ್ ಕನ್ವೀನಿಯನ್ಸ್ ಪ್ರಕಾರ ನೀವು ಕ್ಲಾಸಸ್ಗಳನ್ನು ಕೇಳ್ಬೋದು. ಓಕೆ, ಸೊ ಅದು ಇಲ್ಲಿ ಈ ಕ್ಯಾಲೆಂಡರ್ ಅಂತ ಹೇಳಿ ಅಲ್ಲಿ ನಿಮಗೆ ಶೆಡ್ಯೂಲ್ ಆಗೋದು ಕಾಣುತ್ತೆ. ಇಲ್ವಾ ನೀವು ಇಲ್ಲಿ ಕಂಟೆಂಟ್ ಅಂತ ಹೇಳಿ ನೋಡಿದರೆ ನಿಮಗೆ ಆ ಕೋರ್ಸಸ್ಗಳದ್ದು ಸುಮಾರು ಅಪ್ರಾಕ್ಸಿಮೇಟ್ಲಿ 100 to 120 ಅವರ್ಸ್ ಇರುವಂಥ ಲೆಸನ್ಸ್ಗಳು ಸಿಗ್ತವೆ. ಅಷ್ಟು ಓದಬೇಕು, ಮಿನಿಮಮ್ ಓದಬೇಕು ನನ್ನ ಪ್ರಕಾರ. ಹಾಗೆ ಅದರದ್ದು ಡೀಟೇಲ್ಸ್ ಅಂತಂದರೆ ಅದ್ರ ವ್ಯಾಲ್ಯೂ 2999, 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಆಯಿತಾ, 2999 ರುಪೀಸು 6 ತಿಂಗಳ ವ್ಯಾಲಿಡಿಟಿ. ಹಾಗೆ ಅದೆಲ್ಲ ಫೀಲ್ಡನ್ನು ನಾವು ಕವರ್ ಮಾಡ್ತೇವೆ, ಎಲ್ಲ ಆ್ಯಕ್ಟ್ಗಳನ್ನು ಕೂಡ ಕವರ್ ಮಾಡ್ತೇವೆ. ಸೊ ಹೇಳಿರೋ ಹಾಗೆ ಮಂಡೇ ಟು ಸ್ಯಾಟರ್ಡೆ, ಫ್ರೈಡೇ ಅಲ್ಲ ಸ್ಯಾಟರ್ಡೇನೂ ಕೂಡ ಅಪ್ಲೋಡ್ ಮಾಡ್ತೇವೆ. ಮಂಡೇ ಟು ಸ್ಯಾಟರ್ಡೆ ಪ್ರತಿದಿನ ಒಂದೊಂದು ಕ್ಲಾಸನ್ನು ಅಪ್ಲೋಡ್ ಮಾಡ್ತಿದ್ದೇವೆ. ಹಾಗೆ ನಾಳೆ ಓರಿಯೆಂಟೇಷನ್ ಇದೆ. ಆಯಿತಾ, ನಾಳೆ ಓರಿಯೆಂಟೇಷನ್ ಸೆಷನ್ ಇದೆ ಸಂಜೆ 8 ಗಂಟೆಗೆ. ಯು ಕ್ಯಾನ್ ಜಾಯಿನ್ ದ್ಯಾಟ್. ಲೈವ್ ಕ್ಲಾಸ್ ಇರುತ್ತೆ. ಕ್ಲಾಸ್ ಪರ್ಚೇಸ್ ಮಾಡಿದವರು ಓರಿಯೆಂಟೇಷನ್ ಸೆಷನನ್ನು ಜಾಯಿನ್ ಆಗ್ಬೋದು. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೋಟಿಫೈ ಆದ ನಂತರ ವಾರಕ್ಕೊಂದು ಲೈವ್ ಕ್ಲಾಸ್ ಮಾಡ್ತಾನೆ MCQ ಸಾಲ್ವ್ ಮಾಡಲಿಕ್ಕೆ. ಓಕೆ, 1 ಲೈವ್ ಕ್ಲಾಸ್ ಪರ್ ವೀಕ್. ಸ್ಟಡಿ ಮೆಟೀರಿಯಲ್ ಯಾವುದು ಕೊಡೋದಿಲ್ಲ, ಓನ್ಲಿ ಈ ಬೇರೆ ಆರ್ಟ್ಸ್ಗಳನ್ನು ನಾನು ಏನು ಟೀಚ್ ಮಾಡ್ತೇನಲ್ಲ ಅದನ್ನು ಹೈಲೈಟ್, ಕೆಲವೊಂದು ಸೆಕ್ಷನ್ಗಳನ್ನು ಹೈಲೈಟ್ ಮಾಡಿ ಕೊಡುವಂಥದ್ದು. ಅದನ್ನು ವಿ ಆರ್ ಅಪ್ಲೋಡಿಂಗ್. ಅದನ್ನು ನೀವು ನೋಡ್ಕೊಂಡು ನಿಮ್ಮ ಬೇರೆ ಆ್ಯಕ್ಟಲ್ಲಿ ಓದ್ಕೊಳ್ಬೋದು. ನಿಮ್ಮ ಬೇರೆ ಆ್ಯಕ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಬೇಡಿ, ಯಾಕೆಂದರೆ ಅದು ಯಾವುದೇ ನೋಟ್ಸ್ ಮತ್ತು ಮಾರ್ಕಿಂಗ್ಸ್ ಎಲ್ಲ ಇರಬಾರ್ದು. ಆಯಿತಾ. ಸೊ ಇದು ಈ ಒಂದು ಕೋರ್ಸ್ನ ಮಾಹಿತಿ. ಇಂಟ್ರೆಸ್ಟ್ ಇರೋರು ಈಗಲೇ ನೀವು ಪರ್ಚೇಸ್ ಮಾಡ್ಬೋದು. ಸೊ ದಟ್ ನಾಳೆಯಿಂದ ನೀವು ಕ್ಲಾಸನ್ನು ಫಸ್ಟ್ ಡೇ 1 ನೀವು ಪ್ರಾರಂಭ ಮಾಡ್ಬೋದು. ಒಂದು ವೇಳೆ ನೀವು ಪ್ರಾರಂಭ ಮಾಡಿಲ್ಲ ಅಂತ ಆದರೂ ಸಹ, ಲೇಟ್ ಆಯಿತು ಅಂತಾದರೂ ಯು ಕ್ಯಾನ್ ಸ್ಟಿಲ್ ಜಾಯಿನ್. 1 ತಿಂಗಳಿರುವಾಗಲೂ ಜಾಯಿನ್ ಆಗ್ಬೋದು. ಓಕೆ, ಆ ಆಕ್ಸೆಸ್ ಇದೆ ನಿಮಗೆ. ಇದು ಮಾತ್ರ ಕೋರ್ಸ್ನ ವ್ಯಾಲಿಡಿಟಿ 180 ದಿನ, ಅಂದರೆ 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಸೊ ಈ ಕೋರ್ಸ್ನ ಲಿಂಕನ್ನು ಕೂಡ ವಿ ಆರ್ ಪ್ರೊವೈಡಿಂಗ್ ಯು ಇನ್ ದ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇವೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದಗಳು.